ಈಗ ಎಸ್ಪಿಬಿ ಪ್ರಸನ್ನ ಕುಮಾರ್ ವಾದ ಮುಕ್ತಾಯ ಆಗಿದೆ. ಸಿವಿ ನಾಗೇಶ್ ವಾದ ಆರಂಭ. ದರ್ಶನ್ಗೆ ಜಾಮೀನು ನೀಡುವಂತೆ ಸಿವಿ ನಾಗೇಶ್ ವಾದ ಆರಂಭ ಆಗಿದೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಸಿವಿ ನಾಗೇಶ್ ಕೇಳಿದ್ದ ಹಲವು ಪ್ರಶ್ನೆಗಳನ್ನ ರೈಸ್ ಮಾಡಿದ್ರು. ಆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಈಗ ಸಿವಿ ನಾಗೇಶ್ ವಾದ ಮಂಡನೆ ಆಗ್ತಾ ಇದೆ. ದರ್ಶನ್ಗೆ ಜಾಮೀನು ನೀಡಿ ಅಂತ ವಾದ ಮಾಡ್ತಾ ಇದ್ದಾರೆ ಸಿವಿ ನಾಗೇಶ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇಲ್ಲಿವರೆಗೆ ಸಿಕ್ಕಿರುವ ಸಾಕ್ಷಿಗಳು ಡಿಜಿಟಲ್ ಎವಿಡೆನ್ಸ್ ಆಗಿರಲಿ ಅಥವಾ ಫಿಸಿಕಲ್ ಸಾಕ್ಷಿಗಳಾಗಿರಲಿ, ಜೊತೆಗೆ ಯಾರು ಸಾಕ್ಷಿಗಳಿದ್ದಾರೆ ಅವರ ಬಗ್ಗೆ ಆಗಿರಲಿ, ಸಿವಿ ನಾಗೇಶ್ ಹಲವಾರು ಪ್ರಶ್ನೆಗಳನ್ನ ಎತ್ತಿದ್ರು. ಶೂ ಸೇರಿದಂತೆ ಹಲವು ಪ್ರಶ್ನೆಗಳನ್ನ ಎತ್ತಿದ್ರು. ಸಾಕ್ಷಿಗಳ ಹೇಳಿಕೆಗಳನ್ನ ಲೇಟ್ ಆಗಿ ದಾಖಲೆ ಮಾಡಲಾಗಿದೆ. ಮೊದಲು ಶೂ ಅಂತ ಹೇಳಿದ್ರು, ಇವಾಗ ಮೊದಲು ಚಪ್ಪಲಿ ಅಂತ ಹೇಳಿದ್ರು, ಈಗ ಶೂ ಅಂತಿದ್ದಾರೆ. ಹೀಗೆ ಹಲವು ಪ್ರಶ್ನೆಗಳನ್ನ ಸಿವಿ ನಾಗೇಶ್ ಎತ್ತಿದ್ರು. ಆ ಎಲ್ಲ ಪ್ರಶ್ನೆಗಳಿಗೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಉತ್ತರ ಕೊಟ್ಟಿದ್ದಾರೆ. ಅವರ ವಾದ ಮುಕ್ತಾಯ ಆಗಿದೆ. ಈಗ ಸಿವಿ ನಾಗೇಶ್ ವಾದ ಆರಂಭ. ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಜಾಮೀನು ನೀಡಿ ಅಂತ ವಾದ ಮಂಡನೆ ಆರಂಭಿಸಿದ್ದಾರೆ. ಇದು ರೆಗ್ಯುಲರ್ ಜಾಮೀನಿಗಾಗಿ ನಡೀತಾ ಇರೋ ವಾದ ಪ್ರತಿವಾದ. ಈಗಾಗಲೇ ಇಂಟ್ರಿಮ್ ಬೇಲ್ ಮಧ್ಯಂತರ ಜಾಮೀನಿನಲ್ಲಿ ಆರೋಗ್ಯದ ಸಮಸ್ಯೆಯ ಹಿನ್ನೆಲೆಯಲ್ಲಿ 45 ದಿನಗಳ ಇಂಟ್ರಿಮ್ ಬೇಲ್ ಮಧ್ಯಂತರ ಜಾಮೀನು ನೀಡಲಾಗಿತ್ತು. 43 ದಿನಗಳು ಕಳೆದಿದೆ. ಸಿವಿ ನಾಗೇಶ್ ವಾದ ಏನಾಗಿತ್ತು ಅಂದ್ರೆ, ಒಂದು ವೇಳೆ ಈಗ ಬೇಲ್ ಕೊಟ್ಟು ಆಪರೇಷನ್ ಮಾಡಲಿಲ್ಲ ಅಂದ್ರೆ ಪ್ಯಾರಾಲಿಸಿಸ್ ಆಗ್ಬಿಡುತ್ತೆ. L1 S5 ನಲ್ಲಿ ತುಂಬಾ ತೊಂದರೆ ಇದೆ. ಫಿಸಿಯೋಥೆರಪಿಯಿಂದ ಸರಿ ಹೋಗೋದಕ್ಕೆ ಸಾಧ್ಯ ಇಲ್ಲ, ಅನಿವಾರ್ಯವಾಗಿ ಆಪರೇಷನ್ ಮಾಡಬೇಕಾಗಿದೆ. ನೀವು ಕೊಡ್ಲಿಲ್ಲ ಅಂದ್ರೆ ಪ್ಯಾರಾಲಿಸಿಸ್ ಆಗ್ಬಿಡುತ್ತೆ ಅಂತ ವಾದ ಮಂಡನೆ ಮಾಡಿದ್ರು. ಈಗ ರೆಗ್ಯುಲರ್ ಬೇಲ್ಗಾಗಿ ವಾದ ಪ್ರತಿವಾದ ನಡೀತಾ ಇದೆ. ಸೆಪ್ಟೆಂಬರ್ 11ರಂದು ಸರ್ಜರಿ ಅಗತ್ಯ ಇದೆ ಅಂತ ವರದಿ ನೀಡಿದ್ರು. ದರ್ಶನ್ MRI ಸೇರಿ ಹಲವು ರಿಪೋರ್ಟ್ಗಳನ್ನ ನೀಡಿದ್ರು. ದರ್ಶನ್ MRI ಸೇರಿ ಹಲವು ರಿಪೋರ್ಟ್ಗಳನ್ನ ನೀಡಲಾಗಿತ್ತು. ಶುಕ್ರವಾರ ವಾದಿಸುವಾಗ ಸರ್ಜರಿ ಡೇಟ್ ಫಿಕ್ಸ್ ಆಗಿದೆ. ಯಾವಾಗ ಸರ್ಜರಿ ಅಂತ ದರ್ಶನ್ ಪರ ವಕೀಲರಿಗೆ ಜಡ್ಜ್ ಪ್ರಶ್ನೆ ಕೇಳಿದ್ದಾರೆ. ಸರ್ಜರಿ ಡೇಟ್ ಫಿಕ್ಸ್ ಆಗಿದೆ ಅಂತ ಶುಕ್ರವಾರ ಹೇಳಿದ್ರಿ. ಯಾವಾಗ ಸರ್ಜರಿ ಡೇಟ್, ಯಾವ ಡೇಟ್ ನಲ್ಲಿ ಫಿಕ್ಸ್ ಆಗಿದೆ ಅಂತ ಜಡ್ಜ್ ಪ್ರಶ್ನೆ ಕೇಳ್ತಾ ಇದ್ದಾರೆ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಅವರಿಗೆ. ಈಗ ನ್ಯಾಯಾಲಯ ಪ್ರಶ್ನಿಸ್ತಾ ಇದೆ, ಯಾವಾಗ ಸರ್ಜರಿ ಡೇಟ್ ಫಿಕ್ಸ್ ಆಗಿದೆ ಅಂದ್ರಿ, ಅದು ಯಾವಾಗ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಹಿಂದೆ ಶುಕ್ರವಾರ ವಾದ ಮಂಡನೆಯಾದಾಗ ಸರ್ಜರಿ ಡೇಟ್ ಫಿಕ್ಸ್ ಆಗಿದೆ ಅಂತ ವಕೀಲರು ಹೇಳಿದರು. ಈಗ ನ್ಯಾಯಮೂರ್ತಿಗಳು ಪ್ರಶ್ನಿಸ್ತಾ ಇದ್ದಾರೆ, ಸರ್ಜರಿ ಡೇಟ್ ಅಂದಿದ್ರಿ, ಆ ಡೇಟ್ ಯಾವಾಗ, ಸರ್ಜರಿ ಯಾವಾಗ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಶುಕ್ರವಾರ ವಾದಿಸುವಾಗ ನೀವು ಸರ್ಜರಿ ಡೇಟ್ ಫಿಕ್ಸ್ ಆಗಿದೆ ಅಂತ ಹೇಳಿದ್ರಿ, ಯಾವಾಗ ಆ ಸರ್ಜರಿ ಡೇಟ್ ಅಂತಿದ್ದಾರೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ಈಗಾಗಲೇ ವಾದ ಮಂಡನೆ ಮುಕ್ತಾಯಗೊಳಿಸಿದ್ದಾರೆ. ಅರ್ಜಿ ವಜಾ ಮಾಡಿ, ಜಾಮೀನು ಅರ್ಜಿ ವಜಾ ಮಾಡಿ ಅಂತ ಎಸ್ಪಿಪಿ ಈಗಾಗಲೇ ವಾದ ಮಂಡನೆ ಮಾಡಿದ್ದಾರೆ. ಈಗ ದರ್ಶನ್ ಪರ ವಕೀಲರ ವಾದ ಆರಂಭ ಆಗಿದೆ. ಆರಂಭದಲ್ಲೇ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ, ಯಾವಾಗ ಸರ್ಜರಿ ಡೇಟ್ ಅಂತ. ಸರ್ಜರಿ ಯಾವಾಗ ಅಂತ ನಾನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಮಧ್ಯಂತರ ಜಾಮೀನು ಮುಗಿತಾ ಇದೆ, ಬೇಗ ಮಾಡಿ ಅಂತ ಹೇಳೋದಕ್ಕಾಗೋದಿಲ್ಲ. ಸರ್ಜರಿ ಅಗತ್ಯ ಇದೆ, ಹೀಗಾಗಿ ಪೇಷಂಟ್ ಪ್ರಿಪೇರ್ ಆಗಬೇಕು.
ಮಧ್ಯಂತರ ಜಾಮೀನು ಮುಗಿತಾ ಇದೆ, ಬೇಗ ಮಾಡಿ ಅಂತ ಹೇಳೋದಕ್ಕಾಗಲ್ಲ, ಆದ್ರೆ ಪೇಷಂಟ್ ಅನ್ನ ಪ್ರಿಪೇರ್ ಮಾಡಲಾಗ್ತಾ ಇದೆ. ಇದು ಸಿ.ವಿ. ನಾಗೇಶ್ ವಾದ. ನ್ಯಾಯಮೂರ್ತಿಗಳು ಪ್ರಶ್ನಿಸ್ತಾರೆ, ಸರ್ಜರಿ ಡೇಟ್ ಫಿಕ್ಸ್ ಆಗಿದೆ ಅಂತ ಶುಕ್ರವಾರ ಹೇಳಿದ್ರಲ್ಲ, ಯಾವಾಗ ಅಂತ ಕೇಳಿದ್ದಕ್ಕೆ ಇಂಟ್ರಿಮ್ ಬೇಲ್ ಮುಗಿತಾ ಇದೆ, ಆ ಕಾರಣಕ್ಕೆ ನೀವು ಬೇಗ ಮಾಡಿ ಅಂತ ನಾನು ಹೇಳೋದಕ್ಕಾಗೋದಿಲ್ಲ, ಹಂಗಂತ ಹೇಳಕ್ಕಾಗತ್ತಾ ಅಂತಿದ್ದಾರೆ. ಹೀಗಂತ ವೈದ್ಯರು ಹೇಳಿದ್ದಾರೆ ಅಂತ ಸಿ.ವಿ. ನಾಗೇಶ್ ಹೇಳಿದ್ದಾರೆ. ಪೇಷಂಟ್ ಸರ್ಜರಿಗೆ ರೆಡಿ ಆಗ್ಬೇಕಾದ್ರೆ ಬಿಪಿ ವೇರಿ ಆಗ್ತಾ ಇದೆ, ಹೀಗಂತ ವೈದ್ಯರು ವರದಿಯಲ್ಲಿ ಹೇಳಿದ್ದಾರೆ. ಪೇಷಂಟ್ ಸರ್ಜರಿಗೆ ತಯಾರಿ ಮಾಡ್ತಾ ಇದ್ದು ಬಿಪಿ ವ್ಯತ್ಯಾಸ ಆಗ್ತಾ ಇದೆ, ಡಿಸೆಂಬರ್ 2ಕ್ಕೆ ವೈದ್ಯರು ಮತ್ತೊಂದು ವರದಿ ನೀಡಿದ್ದಾರೆ ಅಂತ ಸಿ.ವಿ. ನಾಗೇಶ್ ಹೇಳ್ತಿದ್ದಾರೆ. ಡಿಸೆಂಬರ್ 11ಕ್ಕೆ ದರ್ಶನ್ ಬೆನ್ನು ನೋವಿಗೆ ಸರ್ಜರಿ. ಹೈಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಮಾಹಿತಿ. ಮಧ್ಯಂತರ ಬೇಲ್ ಮುಕ್ತಾಯದ ದಿನವೇ ಸರ್ಜರಿಗೆ ದಿನಾಂಕ ನಿಗದಿ. ಹೈಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಮಾಹಿತಿ. ಮಧ್ಯಂತರ ಬೇಲ್ ಮುಕ್ತಾಯ ಯಾವತ್ತಾಗುತ್ತಲ್ಲ, ಡಿಸೆಂಬರ್ 11ನೇ ತಾರೀಕು, ಆವತ್ತೇ ಸರ್ಜರಿ. ಡಿಸೆಂಬರ್ 11ಕ್ಕೆ ದರ್ಶನ್ ಬೆನ್ನು ನೋವಿಗೆ ಸರ್ಜರಿ. ನ್ಯಾಯಾಲಯ ಸಿ.ವಿ. ನಾಗೇಶ್ ಅವರನ್ನ ಪ್ರಶ್ನಿಸಿತು. ಶುಕ್ರವಾರ ಸರ್ಜರಿಗೆ ಡೇಟ್ ಫಿಕ್ಸ್ ಆಗಿದೆ, ಯಾವಾಗ ಅಂತ ಪ್ರಶ್ನೆ ಮಾಡಿತು. ಸಿ.ವಿ. ನಾಗೇಶ್ ಅವರ ವಾದ ಆರಂಭ ಆಗ್ತಿದ್ದ ಹಾಗೆ ಈಗ ಸಿ.ವಿ. ನಾಗೇಶ್ ಅವರಿಂದ ನ್ಯಾಯಾಲಯಕ್ಕೆ ಮಾಹಿತಿ ಸಲ್ಲಿಕೆಯಾಗ್ತಾ ಇದೆ. ಡಿಸೆಂಬರ್ 11ಕ್ಕೆ ದರ್ಶನ್ ಬೆನ್ನು ನೋವಿಗೆ ಸರ್ಜರಿ ಡೇಟ್ ಫಿಕ್ಸ್ ಆಗಿದೆ ಅಂತ. ಬೇಲ್ ಮುಕ್ತಾಯದ ದಿನವೇ ಸರ್ಜರಿ. ದರ್ಶನ್ ರೆಗ್ಯುಲರ್ ಬೇಲ್ನ ವಾದ ಪ್ರತಿವಾದ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ತಮ್ಮ ವಾದ ಮುಕ್ತಾಯ ಮಾಡಿದ್ದಾರೆ. ಈಗ ಸಿ.ವಿ. ನಾಗೇಶ್ ವಾದ ಆರಂಭ. ನ್ಯಾಯಾಲಯ ಪ್ರಶ್ನೆ ಮಾಡುತ್ತೆ, ಯಾವಾಗ ಸರ್ಜರಿಯ ಡೇಟ್ ಫಿಕ್ಸ್ ಆಗಿದೆ ಹೇಳಿ ಅಂತ. ಸರ್ಜರಿಗೆ ಡೇಟ್ ಫಿಕ್ಸ್ ಮಾಡಲಾಗ್ತಾ ಇತ್ತು, ಆದ್ರೆ ಪೇಷಂಟ್ನ ಬಿಪಿಯಲ್ಲಿ ವ್ಯತ್ಯಾಸ ಆಗಿದೆ, ಹೀಗಂತ ವೈದ್ಯರು ವರದಿ ಕೊಟ್ಟಿದ್ದಾರೆ. ಮಧ್ಯಂತರ ಬೇಲ್ ಮುಕ್ತಾಯ ಆಗ್ತಾ ಇದೆ, ಬೇಗ ಸರ್ಜರಿ ಮಾಡಿ ಅಂತ ನಾನಂತೂ ಹೇಳೋದಕ್ಕಾಗೋದಿಲ್ಲ ಅನ್ನೋ ವಾದ ಮಂಡನೆಯನ್ನ ನಾಗೇಶ್ ಮಾಡ್ತಾರೆ. ಈಗ ಡಿಸೆಂಬರ್ 11ಕ್ಕೆ ಬೇಲ್ನ ಡೇಟ್ ಫಿಕ್ಸ್ ಆಗಿದೆ ಅಂತ ಸಿ.ವಿ. ನಾಗೇಶ್ ನ್ಯಾಯಾಲಯಕ್ಕೆ ಮಾಹಿತಿ ನೀಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.